ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಥ್ರೆಡ್ ವರ್ಕ್. ಇವತ್ತು ನಾನು ನಿಮಗೆ ಬೀಡ್ಸ್ ಯೂಸ್ ಮಾಡಿ ಬೇಬಿ ಕುಚ್ಚು ಹಾಕೋದು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಡಿಸೈನ್ ಏನಿಲ್ಲ. ಇದಕ್ಕೆ ಸ್ಯಾರಿ ಕಲರ್ ಆರೆಂಜ್ ಆ್ಯಂಡ್ ಬಾರ್ಡರ್ ಕಲರ್ ಬಂದು ಇದು ಕಾಫಿ ಕಲರ್ ಬರುತ್ತೆ. ಆ್ಯಂಡ್ ಈ ಥರ ಬೀಡ್ಸ್ ಬೇಕಾಗುತ್ತೆ ಇವತ್ತು. ಇದು ಸಿಂಪಲ್ಲಾಗಿ ತೋರಿಸ್ತೀನಿ ಬೇಬಿ ಕುಚ್ಚು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ನಾನು ಆಲ್ರೆಡಿ ಹಾಕಿದ್ದೀನಿ. ಇದು ಅಂದರೆ 4 ಆರೆಂಜು ಮತ್ತು 2 ಮೆರೂನ್ ಕಲರ್ ಬರೋ ಥರ. ನಾವು ಇವಾಗ ಇದು ಫಸ್ಟ್ ಬೇಬಿ ಕುಚ್ಚು ಹಾಕ್ಬೇಕಾದ್ರೆ ನಮಗೆ ಮೆಜರ್ಮೆಂಟ್ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಇವಾಗ ಒಂದು ಗ್ಯಾಪ್ ಚಿಕ್ಕ ಬರುತ್ತೆ, ಒಂದು ಗ್ಯಾಪ್ ದೊಡ್ಡ ಬರುತ್ತೆ ಅನ್ನೋರು ಈ ಥರ ಟೇಪ್ ಇಟ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ ನಾನು 3/4 ಇಂಚ್ ತೊಗೊಂಡಿದ್ದೀನಿ. ಫುಲ್ ಸೇಮ್ ಇಲ್ಲಿಂದ ಮತ್ತು ಇಲ್ಲಿಗೆ ಇಟ್ಕೊಳ್ಳಿ 3/4 ಇಂಚು ಅಳತೆ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 3/4 ಇಂಚು. ನಾನು ಏನಕ್ಕೆ ಈ ಥರ ಟೇಪ್ ತಗೊಂಡು ಹೇಳ್ತಾಯಿದ್ದೀನಿ ಅಂದರೆ, ಹೊಸ್ದಾಗಿ ಇವಾಗ ಕಲಿತಾರಲ್ಲ, ಹೊಸ್ದಾಗಿ ಕಲಿಯೋರಿಗೆ ಏನಾಗುತ್ತೆ ಅಂತಂದರೆ ಮೆಜರ್ಮೆಂಟ್ ಸಿಗೋಲ್ಲ. ಒಂದು ಸಲ ದೊಡ್ಡ ಬರುತ್ತೆ, ಒಂದು ಸಲ ಗ್ಯಾಪ್ ಚಿಕ್ಕ ಬರುತ್ತೆ. ಆ ಥರ ಗ್ಯಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ಥರ ತೋರಿಸಿದ್ದಷ್ಟೇ. ಚಾಕ್ ಪೀಸಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ನಾನಿವತ್ತು 67 ದಾರ ತಗೊಂಡಿದ್ದು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ಮಾಮೂಲಿ ಸ್ಯಾರಿನ ಸೀರೆ ಇಟ್ಕೋಬೇಕು, ಉಲ್ಟಾ ಅಲ್ಲ, ಸೀರೆ ಇಟ್ಕೊಳ್ಳಿ ಸ್ಯಾರಿನ. ಸೂಜಿನ ಒಳಗಡೆಯಿಂದ ತಗೊಳ್ಳಿ. ಇವಾಗ ಇಷ್ಟಕ್ಕೆ ತೊಗೊಂಡಾಯಿತು. ಇಲ್ಲಿಗೆ ನಾನು ಏನು ಮಾಡ್ತೀನಿ ಇವಾಗ ಅಂದರೆ, ಈ ಬೀಡ್ ಇದೆಯಲ್ಲ ಇದನ್ನು ಒಳಗಡೆ ಹಾಕಬೇಕು. 67ನೇ ತೊಗೊಳ್ಳಿ ಫ್ರೆಂಡ್ಸ್. ನಾನು 67ನೇ ಏನು ಕೇಳ್ತಾಯಿದ್ದೀನಿ ಅಂತಂದರೆ, ಜಾಸ್ತಿ ತಗೊಂಡ್ರೆ ಈ ಬೀಡ್ಸ್ಗೆ ಇದು ಆಗಲ್ಲ, ಅಂದರೆ ಒಳಗಡೆ ಬೀಡ್ಸ್ ದಾರ ನುಗ್ಗಲ್ಲ. ಅದಕ್ಕೋಸ್ಕರ ನಾನು ಕಡಿಮೆನೇ ತೊಗೊಂಡಿರೋದು. 67 ಅಂದರೆ ಅದು ಮೀಡಿಯಮ್, ಏನಿಲ್ಲ. ನೋಡಿ, ಕರೆಕ್ಟಾಗಿ ಕೂರುತ್ತೆ ಅದು. ಆವಾಗ 67 ತಗೊಂಡ್ರೆ ಈ ಬೀಡ್ಸ್ಗೆ ದಾರ ಕರೆಕ್ಟಾಗಿ ಸೂಟ್ ಆಗೋದೆ 67. ಈ ಥರ ನಾವು ಸಮ ಮಾಡ್ಕೊಬೇಕು. ಸಮ ಮಾಡ್ಕೊಂಡಿದ್ದಾದಮೇಲೆ ಸೂಜಿಗೆ ದಾರನ ಈ ಥರ ಒಳಗಡೆಯಿಂದ ತಗೊಂಡು ಇದನ್ನು ಗಂಟು ಹಾಕೊಳ್ಳೋದು ಫ್ರೆಂಡ್ಸ್. ಇದು ನಾಲ್ಕು ಸತಿ ಹಾಕೋತೀನಿ ನಾನು. ನೀವು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಸಿಯಾಗೈತೆ. ಈ ಥರ ಬೀಡ್ಸ್ ಹಾಕಿ ನಾನು ತೋರಿಸಿರಲಿಲ್ಲ ವೀಡಿಯೋ. ಅಂದರೆ ಯಾವಾಗಲೂ ಕ್ರೋಶಾ ಕುಚ್ಚೆ ತೋರಿಸಿದ್ರೆ ಹೊಸ್ದಾಗಿ ಕಲಿಯೋರಿಗೆ ಏನು ಅಂತಂದರೆ ನಮಗದು ಕಷ್ಟ ಆಗುತ್ತೆ. ಬೇಬಿ ಕುಚ್ಚನ್ನೇ ಕಲಿತೀನಿ ಅನ್ನೋರಿಗೆ ಇದು ಈಸಿ ಆಗುತ್ತೆ. ಬೇಬಿ ಕುಚ್ಚು ಸ್ಟಾರ್ಟಿಂಗ್ ನಾವು ಕಲ್ತ್ಕೊಂಡ್ರೆ ಆಮೇಲೆ ಕ್ರೋಶಾ ಕುಚ್ಚು ಹಾಕ್ಬೋದು. ನೋಡಿ, ಇವಾಗ ಈ ಥರ ಇಟ್ಕೊಂಡು ಇಲ್ಲಿ ನೋಡಿ ಸಮ ಅಳತೆ ನೋಡಿಕೊಂಡು ನಾವು ಕಟ್ ಮಾಡಬೇಕು ಫ್ರೆಂಡ್ಸ್. ಬೇಬಿ ಕುಚ್ಚು ಏನು ಅಂತಂದರೆ ಎಲ್ಲ ಕುಚ್ಚು ಮೀಡಿಯಮ್ ಒಂದೇ ಈಕ್ವಲಾಗಿ ಬರಬೇಕು. ಒಂದು ಉದ್ದ ಒಂದು ಚಿಕ್ಕ ಬಂದರೆ ಬೇಬಿ ಕುಚ್ಚು ಚೆನ್ನಾಗಿ ಕಾಣಲ್ಲ. ಇದರಲ್ಲೂ ನಾವು ಹೆಂಗೆ ಕಟ್ ಮಾಡ್ತೀವಿ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬೇಬಿ ಕುಚ್ಚು ಆರಾಮಾಗಿ ಹಾಕ್ಬಿಡ್ಬೋದು ಅಂತ ಅನ್ಕೋಬೋದು. ಇದರಲ್ಲೂ ನಾವು ತುಂಬ ಮೇಂಟೆನೆನ್ಸ್ ಅನ್ನೋದು ತುಂಬ ಇರುತ್ತೆ. ಯಾಕಂದರೆ ಅಳತೆ ಕರೆಕ್ಟಾಗಿ ಹಾಕಬೇಕು. ಇವಾಗ ಕಟ್ ಮಾಡ್ತೀವಲ್ಲ, ಆವಾಗ ಕುಚ್ಚುಗಳು ಎಲ್ಲ ಒಂದೇ ಸಮವಾಗಿರಬೇಕು. ಇವು ಒಂದು ಉದ್ದ ಒಂದು ತುಂಡ ಬಂದ್ರೂ ಬೇಬಿ ಕುಚ್ಚು ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ಇದು ಅದಕ್ಕೋಸ್ಕರ ನಾನು ಹೇಳ್ದೆ ಇರೋದು. ಆ್ಯಂಡ್ ಈ ಬೇಬಿ ಕುಚ್ಚು 1 ಅವರ್ಗೆಲ್ಲ ಕಂಪ್ಲೀಟ್ ಮಾಡ್ಬೋದು. 1 ಅವರ್ಗೆ ಹಾಕ್ಕೋಬೋದು. ನೋಡಿ, ನಾನಿವಾಗ ಇನ್ನೊಂದು ಕಲರ್ ತೋರಿಸ್ತೀನಿ. ಸೇಮ್ ಆವಾಗಲೇ ಹಿಂಗೆ ನಾವು ಸೂಜಿಗೆ ದಾರ ತಗೊಂಡು ಇದೇ ಥರ ಹಿಂಗೆ ಮೇಲೆ ಎಳ್ಕೊಂಡು ಇದಕ್ಕೆ ಇಲ್ಲಿಗೆ ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಅರ್ಧಕ್ಕೆ ಎಳೆದ್ಬಿಟ್ಟು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ನಮಗೆ ದಾರ ಲಾಸ್ಟ್ಗೆ ಹೋಗ್ಬಿಟ್ಟು ತಗೊಳ್ಳುವಾಗ ಸರಿಯಾಗಿ ಕೂರಲ್ಲ. ಅದಕ್ಕೋಸ್ಕರ ಅರ್ಧದಿಂದನೇ ನಾವು ಇದನ್ನು ತಗೊಂಡು ಎಳ್ಕೊತಾ ಬರಬೇಕು. ಆವಾಗ ಎಳ್ಕೊತಾ ಬಂದಾಗ ಇಲ್ಲಿ ಇದು ಒಂದು ಲೆವೆಲಿಗೆ ಬರುತ್ತೆ, ಒಂದು ಮೀಡಿಯಮ್ ಇದಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ನಾವು ಲಾಸ್ಟ್ವರೆಗೂ ಇಲ್ಲಿವರೆಗೂ ತಗೊಂಡು ಆಮೇಲೆ ನಾವು ಬೀಡ್ ಹಾಕ್ತೀವಿ ಅಂತ ಹೋದರೆ ಏನಾಗ್ಬಿಡುತ್ತೆ, ದಾರ ಎಲ್ಲ ಇಲ್ಲಿ ಹಿಂದೆ ಬಂದು ಕೂತ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅರ್ಧ ಮುಕ್ಕಾಲು ಭಾಗ ಎಳ್ಕೊಂಡಾಗ್ಲೇ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಡಿಸೈನ್ ಹೆಂಗೆ ಅನ್ನಿಸ್ತು, ಎಷ್ಟು ಬೇಗ ಹಾಕ್ಬೋದು ಅಂತ. ನೀವು ಮನೇಲಿ ಹಾಕಿ ಟ್ರೈ ಮಾಡಿ. ಹೆಂಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದು ಕುಚ್ಚು ಫುಲ್ ಹಾಕಿ ತೋರಿಸ್ತೀನಿ ನಿಮಗೆ ವಿಡಿಯೋ ಹೆಂಗೆ ಬಂದೈತೆ ಡಿಸೈನ್ ಅನ್ನೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್.
ಏನಿಲ್ಲ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನಾವು ಕ್ರೋಶಾ ಕುಚ್ಚು ಅಂತ ಹೋಗ್ತೀವಲ್ಲ, ಕ್ರೋಶಾ ಕುಚ್ಚಿಗಿನ ಬೇಬಿ ಕುಚ್ಚೆಲ್ಲ ಈ ಥರ ಬೀಡ್ಸ್ ಯೂಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಮತ್ತು ಸ್ಯಾರಿಗಳಿಗೆ ಬೇಬಿ ಕುಚ್ಚೇ ಚೆನ್ನಾಗಿ ಕಾಣೋದು ಕ್ರೋಶಾ ಕುಚ್ಚಿಗಿನ್ನ. ಈ ಥರ ಬೀಡ್ ಆ್ಯಡ್ ಮಾಡಿ ಹಾಕ್ತಿರೋದ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಫುಲ್ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗೆ ಬಂದೈತೆ ಅನ್ನೋದು ನೋಡಿದ್ವು. ಫ್ರೆಂಡ್ಸ್ ನೋಡಿ, ಈ ಡಿಸೈನ್ ಕಂಪ್ಲೀಟ್ ಆಗೈತೆ. ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.